ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. 5ನೇ ಲಯನ್ಸ್ ಸಿಟಿಜನ್ ಪಬ್ಲಿಕ್ HPSO ಮಲಯಜ ಶೀತಲ ಸಸ್ಯ ಶ್ಯಾಮಲ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ ಪುಲಕಿತಯಾಮಿನಿ ವಂದೇ ಮಾತರಂ ವಂದೇ ಮಾತರಂ. झंडा ऊंचा रहे हमारा, विजयी विश्व तिरंगा. ಜಿ ಪೋಪಟ್ ತಂಡಗಳ ವೀಕ್ಷಣೆಗೆ ಆಗಮಿಸುತ್ತಿದ್ದಾರೆ. ನಂಜನಗೂಡು ಪೊಲೀಸ್ ಇಲಾಖಾ ತಂಡದ ಇದೀಗ ಸಲ್ಲಿಸಿ ಮುನ್ನಡೆಯುತ್ತಾ ಇದ್ದಾರೆ. ನಂಜನಗೂಡು ಪೊಲೀಸ್ ಇಲಾಖಾ ತಂಡದವರು ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ, ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ. ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ತಂಡವನ್ನು ಅನುಸರಿಸಿದವರ ಹಿಂದೆ ಬರುವಂತಹ ತಂಡ ಲಯನ್ಸ್ ಬಾಲಕರ ತಂಡ. ಲಯನ್ಸ್ ಹಿರಿಯ ಪ್ರಾಥಮಿಕ ಬಾಲಕರ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ 76ನೇ ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. 26ನೇ ತಾರೀಕು ಜನವರಿ ತಿಂಗಳು ನಾವು ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ತೀವಿ. 26ನೇ ತಾರೀಕಿಗೆ ಸಂವಿಧಾನ ಸ್ಥಾಪನೆ ಅಂದರೆ ಆವತ್ತು ಅಸ್ತಿತ್ವಕ್ಕೆ ಬಂದಿರೋದು. 26 ನವೆಂಬರ್ 1949ರಲ್ಲಿ ಸಂವಿಧಾನ ದಿನಾಚರಣೆ ಅಂತ ಮಾಡ್ತೀವಿ. ಆದರೆ ಆ ಕೆಲವೊಂದು ಅಂಶಗಳು ಅಷ್ಟೇ ಆ ದಿನ ಬಂದಿರುತ್ತೆ. 26 ಜನವರಿಗೆ ಸಂಪೂರ್ಣ ಸಂವಿಧಾನ 395 ಆರ್ಟಿಕಲ್ಲು ಆಗಿ 22 ಪಾರ್ಟ್ಸು ಹಲವಾರು ಎಲ್ಲ ಅಂಶಗಳು 26ನೇ ತಾರೀಕು ಜನವರಿಯಿಂದನೇ ಚಾಲನೆಗೆ ಬರುತ್ತೆ. ಈಗ ರಿಪಬ್ಲಿಕ್ ಅಂದರೆ ಏನು? ಅದೊಂದು ಲ್ಯಾಟಿನ್ ವರ್ಡ್, ಅದರಲ್ಲೇ ಪಬ್ಲಿಕ್ ಅಂತ ಬಂದಿದೆ. ಪ್ರಜಾಪ್ರಭುತ್ವ ಕಾಪಾಡಿಕೊಂಡು ಎಲೆಕ್ಷನ್ ಮೂಲಕ ಚುನಾಯಿತ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ಕೊಂಡು ನಾವು ಅಂದರೆ ಜನರಿಂದನೇ ನಡೆಸ್ಕೊಳ್ಳೋದು ರಾಜ್ಯನ. ಯಾರು ರಾಜರಿಂದ ಅಲ್ಲ, ಮೊನಾರ್ಚಿ ಅಲ್ಲ, ರಾಜ್ಯ ಆಡಳಿತ ಜನರಿಂದನೇ ಬರುತ್ತೆ. ಇದು ಪ್ರಜಾಪ್ರಭುತ್ವನ ಸಂವಿಧಾನ ಮೂಲಕನೇ ನಾವು ಸ್ಥಾಪನೆಗೆ ತಂದಿದ್ದೀವಿ. ಈಗ 75 ವರ್ಷ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಹಲವಾರು ಜನ ಇದಕ್ಕೆ ಕ್ರಿಟಿಸೈಸ್ ಮಾಡಿದರು. ವಿನ್ಸ್ಟನ್ ಚರ್ಚಿಲ್ ಅವರು ಇದು ಭಾಳ ದಿನ ನಡೆಯಲ್ಲ, ಇದು ಬೇಗನೆ ನಮ್ಮ ಭಾರತ ದೇಶ ಡಿವೈಡ್ ಆಗುತ್ತೆ ಅಂತ. ಬಟ್ ನಾವು ಯುನಿಟಿ ಇನ್ ಡೈವರ್ಸಿಟಿನ ಕಾಪಾಡ್ಕೊಂಡು ಇಷ್ಟು ವರ್ಷ ಎಲ್ಲ ಬಂದಿದ್ದೀವಿ. ಸೊ ಇದನ್ನು ಕಾಪಾಡ್ಕೊಳ್ಳೋದು ನಮ್ಮದು ನಿಮ್ಮದು ಎಲ್ಲ ಜವಾಬ್ದಾರಿ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಈಗ ಇದು ಸಂವಿಧಾನ ಎಷ್ಟೇ ಚೆನ್ನಾಗಿದ್ರು ಅದಕ್ಕೆ ಹೋಗೋರು ಏನಾರ ತಪ್ಪು ದಾರಿಯಲ್ಲಿ ಹಿಡಿದ್ರೆ ಅದಕ್ಕೆ ಮಹತ್ವ ಇರಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ದೆಲ್ಲ ಜವಾಬ್ದಾರಿ ಇದೆ. ಸಂವಿಧಾನವನ್ನು ಕಾಪಾಡ್ಕೊಂಡು ಅದನ್ನು ಕರೆಕ್ಟಾಗಿ ತೊಗೊಂಡು ಹೋಗ್ಬೇಕು ಅಂತ. ಮೂಲಭೂತ ಹಕ್ಕುಗಳು ಅಷ್ಟೇ ನಾವು ಸಂವಿಧಾನದಲ್ಲಿ ಕೇಳೋದಲ್ಲ, ಮೂಲಭೂತ ಕರ್ತವ್ಯಗಳು ಅದರಲ್ಲಿ ಇದಾವೆ. ಹಾರ್ದಿಕ ಶುಭಾಶಯಗಳು ಹೇಳ್ತಾ ನಂದೊಂದು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಆಚರಣೆ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಜನಾನುರಾಗಿ ಜನಪ್ರಿಯ ಮುಖ್ಯಮಂತ್ರಿಗಳಾದ
ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರು ಆಗಮಿಸುತ್ತಿದ್ದು, ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಾಗೂ ವೈಯಕ್ತಿಕವಾದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ನಂಜನಗೂಡಿನ ಯುವ ಶ್ರೀ ದರ್ಶನ್ ದ್ರೋಣೇಶ್ವರ ಸರ್ ಅವರು ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ಆಶೀರ್ವಾದ ಲೋಕಸಭಾ ಸದಸ್ಯರಾದ ಸುನೀಲ್ ಘೋಷ್ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಸಮಾರಂಭದಲ್ಲಿ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೋಗಲು ಬಿಡಬೇಡಿ ಎಂಬ ಘೋಷವಾಕ್ಯ ಹಾಗೂ ಸತ್ಯವಾಗಿರಿ, ಸೌಮ್ಯವಾಗಿರಿ, ನಿರ್ಭಯವಾಗಿರಿ ಎಂದು ಭಾರತದ ಎಲ್ಲ ಪದಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ನ್ಯಾಯವನ್ನು ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ದೊರೆಯುವಂತೆ ಮಾರ್ಗಕ್ಕಾಗಿ ಎತ್ತುಕೊಳ್ಳುವ ಸದೆಯ ಕಡೆ ಮತ್ತು ಸರ್ವತಗಾಗಿ ಕೆಲವರಿಗೆ ಆತುತ್ತ ಭಾವನೆಯನ್ನು ಉಳಿಸುವುದಕ್ಕೆ ನಮ್ಮ ಸಹವಾಗಿ ಇರಿಸಿಕೊಂಡಿದ್ದೇವೆ. ಯಾವುದೇ ವಿಚಾರಗಳಲ್ಲಿ ಬಾಹ್ಯವಾಗಿ ಭಕ್ತಿ ಬರೋದು ಬಹಳ ಕಷ್ಟ. ಅದು ಒಂದು ಸಿದ್ಧಿ ಅಂತ ಅನ್ಕೋತೀವಿ ನಾವು. ಆ ಒಂದು ಏಕಾಗ್ರತೆ, ದೇವರಲ್ಲಿ ನಂಬಿಕೆ ಮತ್ತೆ ಅದನ್ನು ಗೌರವಿಸುವಂಥದ್ದು ಬಹಳ ಮುಖ್ಯ. ಹಾಗೆ ನಾವು ಪೂಜೆ ಮಾಡ್ತಿರುವಂಥ ದೇವರು ಕಣ್ಣಿಗೆ ಕಾಣದ ದೇವರು. ಆದರೆ ನಿಮಗೆ ನಾನು ಹೇಳುವಂಥದ್ದೇನೆಂದರೆ, ಸಂವಿಧಾನ ಕಣ್ಣಿಗೆ ಕಾಣುವ ದೇವರು. ಸಂವಿಧಾನ ಕಣ್ಣಿಗೆ ಕಾಣುವ ದೇವರು, ಅದನ್ನ ಪೂಜಿಸಬೇಕು. ಈ ಸಂಭ್ರಮ ಇವತ್ತು ಭಕ್ತಿ, ಗೌರವ ಪ್ರತಿಯೊಂದು ಸಹ ಆ ಸಂವಿಧಾನಕ್ಕೆ ಸಲ್ಲುತ್ತೆ. ನೀವು ಏನೋ ಸರ್ವತೋಮುಖ ಬೆಳವಣಿಗೆಗೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲವನ್ನ ಸಂವಿಧಾನ ಕೊಟ್ಟಿದೆ. ಸಂವಿಧಾನವನ್ನ ಗೌರವಿಸದಿದ್ದರೆ, ಅದನ್ನ ನಾವು ಒಪ್ಪಿಕೊಳ್ಳದಿದ್ದರೆ, ಅದರಂತೆ ನಡೆದುಕೊಳ್ಳದಿದ್ದರೆ, ಅಂಬೇಡ್ಕರ್ ಹೇಳಿದ್ದಾರೆ. ಆ ಮಾತಿನ ಈಗಾಗಲೇ ಒಂದು ಪುಟ್ಟ ಭಾಷಣದಲ್ಲಿ ಮಾನ್ಯರು ಹೇಳಿದ್ರು, ಅದು ದೇಶವನ್ನ ಹಾಳು ಮಾಡೋ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ. ನಾವು ಸಂವಿಧಾನವನ್ನ ಪಾಲನೆ ಮಾಡಿದಾಗ, ನಾವು ಒಬ್ಬ ಸತ್ಪ್ರಜೆ ಆದಾಗ ಮಾತ್ರ ಈ ಸಂವಿಧಾನ ಉಳಿಯುತ್ತೆ, ಈ ದೇಶ ಉಳಿಯುತ್ತೆ. ನಮಗೆ ಬಂದಂಥದ್ದೇನೆಂದರೆ ರಾಷ್ಟ್ರ ಪ್ರೇಮ. ರಾಷ್ಟ್ರ ಪ್ರೇಮ ಇಲ್ಲದ ಪ್ರಜೆ ಈ ದೇಶದಲ್ಲಿ ಬದುಕಲು ಅನಾಲಾಯಕ್ಕು. ದೇಶ ಮೊದಲು. ನಾವೆಲ್ಲ ಬದುಕ್ತಿರೋರು ಹೇಗೆ ಅಂದ್ರೆ, ಜೀವಕ್ಕೆ ತಗೋಗ್ಬಿಟ್ರೆ, ಗಾಯ ಆಗ್ಬಿಟ್ರೆ, ಇನ್ನೇನೋ ಆಗ್ಬಿಟ್ರೆ, ಇದು ಜೀವ ಭಯದಲ್ಲೇ ಬದುಕ್ತಾ ಇದೀವಿ ನಾವು. ಜೀವ ಭಯದಲ್ಲಿ ನಾವು ವ್ಯವಹಾರ ಮಾಡ್ತಿದ್ದೀವಿ. ಇದನ್ನ ಬಿಟ್ಟು ನಾವು ಈ ದೇಶದ ಬಗ್ಗೆ ದೇಶಭಕ್ತಿಯನ್ನ ಅಳವಡಿಸ್ಕೋಬೇಕು. ಆ ದೇಶಭಕ್ತಿಯನ್ನ ಆಚರಿಸುವಂತ ದಿನ ಇವತ್ತು ಜನವರಿ 26. ಹಾಗೆ ಇದಕ್ಕೆ ಪೂರಕವಾಗಿ ಯಾಕೆ ಇದೊಂದು ದೊಡ್ಡ ಆಂದೋಲನ ಆಯಿತು ಅಂತ ಹೇಳ್ಬೇಕಾದ್ರೆ ನಿಮಗೆಲ್ಲ ಒಂದು ಮಾತನ್ನು ಹೇಳ್ತೀನಿ. ಮಹಾತ್ಮ ಗಾಂಧಿಯವರು ಆಫ್ರಿಕಾಗೆ ಹೋಗಿರಲಿಲ್ಲ ಅಂತ ಅಂದ್ರೆ, ಆಫ್ರಿಕಾಗೆ ಹೋದಾಗ ಅಲ್ಲಿ ಅವರು ಕರಿಯರ ಮೇಲೆ ದೌರ್ಜನ್ಯಗಳನ್ನ ಮಾಡ್ತಿದ್ದಂಥ ಕಾಲದಲ್ಲಿ ಅದನ್ನೆಲ್ಲ ಕಣ್ಣಾರೆ ಕಂಡಂತ ಮಹಾತ್ಮ ಗಾಂಧೀಜಿ ಅವರಿಗೆ ಬಹಳ ನೋವು ಉಂಟಾಯಿತು. ಇಲ್ಲಿ ಸ್ವಾತಂತ್ರ್ಯ ಇಲ್ಲ, ವ್ಯಕ್ತಿತ್ವ ಇಲ್ಲ, ಮನುಷ್ಯರ ರೀತಿ ನಡೆಸ್ಕೋತಾ ಇಲ್ಲ. ಹಾಗಾಗಿ ಈ ಒಂದು ಸೌತ್ ಆಫ್ರಿಕಾ ದೇಶದಲ್ಲಿ ಇಂಥ ಪ್ರಜೆಗಳು ಈ ರೀತಿ ಬದುಕ್ತಾ ಇದ್ದಾರೆ ಅಂತ ವೈಟ್ಸ್ ಮೈನಾರಿಟಿ ಗವರ್ಮೆಂಟ್, ಬ್ರಿಟಿಷರ್ಸ್ ಆಳ್ತಿದ್ದಂಥ ಆ ಒಂದು ಸಂದರ್ಭದಲ್ಲಿ ಆ ಕರಿಯರನ್ನ ಏರಿಸಿ ಇವತ್ತು ಇಂಟರ್ನ್ಯಾಷನಲ್ ಅಪಾರ್ಥೈಡ್, ಇಂಟರ್ನ್ಯಾಷನಲ್ ಕ್ರೈಮ್ ಅಂತ ಹೇಳ್ತೀವಿ ನಾವು. ಇಂಟರ್ನ್ಯಾಷನಲ್ ಕ್ರೈಮ್, ಅಂತಾರಾಷ್ಟ್ರೀಯ ಅಪರಾಧ, ಮಾನವ ಘನತೆಯನ್ನ ನಾವಿಲ್ಲಿ ಎತ್ತಿಡಬೇಕು ಆರಂಭ ಆಯಿತು. ಅವರು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅವರನ್ನ ಟ್ರೈನಿಂದ ಎಳೆದು ಹಾಕ್ತಾರೆ,
ಒಂದೇ ಕಾರಣ, ಅವರು ಕರಿಯರು ಅನ್ನೋ ಒಂದು ಕಾರಣಕ್ಕೆ. ಅವ್ರೇನು ಸೌತ್ ಆಫ್ರಿಕಾದವರಲ್ಲ, ಇಂಡಿಯಾದವ್ರು ಹೌದು. ಆದರೆ ಅವರನ್ನ ಟ್ರೈನಿಂದ ಎಳೆದಾಕಿದಾಗ ಅವಾಗ ಅವ್ರಿಗೆ ಅನುಭವ ಆಗುತ್ತೆ, ಇಲ್ಲಿ ಮನುಷ್ಯ ಅಂದ್ರೆ ಕರಿಯರಿಗೆ ಗೌರವವೇ ಇಲ್ಲ. ಹಾಗಾಗಿ ಅಲ್ಲಿಂದ ಆಫ್ರಿಕಾದಿಂದ ಭಾರತಕ್ಕೆ ಬಂದಾದ್ಮೇಲೆ ಅವ್ರಿಗೆ ಈ ಒಂದು ಬ್ರಿಟಿಷರ ವಿರುದ್ಧ, ಅಲ್ಲೂ ಬ್ರಿಟಿಷರು ಇಲ್ಲೂ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಒಂದು ಪ್ರತಿಜ್ಞೆಯನ್ನು ಮಾಡಿ, ಸಂಘಟನೆಯನ್ನು ಮಾಡಿ, ಇಡೀ ದೇಶವನ್ನ ಒಳಗೊಂಡಂತೆ ಒಂದು ಸ್ವಾತಂತ್ರ್ಯ ಚಳುವಳಿಗಳನ್ನು ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ಗಳಿಸ್ಕೊಟ್ರು. ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಇವತ್ತಿಗೆ 76ನೇ ಗಣರಾಜ್ಯೋತ್ಸವ. ಇವತ್ತಿಗೆ ನಾವು ನಮ್ಮ ಸಂವಿಧಾನ ಬಾಬಾ ಸಾಹೇಬರು ಕೊಟ್ಟಂತಹ ಭಾರತ ದೇಶದ ಮಹಾಗ್ರಂಥ, ಈ ಸಂವಿಧಾನವನ್ನ ನಾವು ಜಾರಿಗೆ ತಂದಂತಹ ದಿವಸ. ಈ ಒಂದು ಸಂವಿಧಾನದ ವಿಶೇಷತೆಯನ್ನ ಮುಖ್ಯ ಭಾಷಣಕಾರರು ತುಂಬಾ ಎಳೆಯಾಗಿ ನಮ್ಮ ಮುಂದೆ ಇಟ್ಟದ್ದನ್ನ ನಾವಲ್ಲಿ ಕೂಡ ನೋಡಿದ್ದೇವೆ. ಸಂವಿಧಾನ ಯಾವ ರೀತಿ ಸಿದ್ಧತೆ ಆಯಿತು, ಯಾವ ರೀತಿ ರೂಪಕ್ಕೆ ಬಂತು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳಿದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ದೇಶ, ಭಾರತ ದೇಶ ಆಗಷ್ಟೇ ಸ್ವಾತಂತ್ರ್ಯದ ಹೋರಾಟವನ್ನ, ಹಲವಾರು ವರ್ಷಗಳ ಒಂದು ಬಲಿದಾನವನ್ನ ಕಂಡು ನಾವು ಒಂದು ದೇಶವನ್ನಾಗಿ, ಒಂದು ದೇಶಕ್ಕಾಗಿ ನಾವೆಲ್ಲೂ ಸೇರಿ ತ್ಯಾಗವನ್ನು ಮಾಡಿದ್ದು. ಆ ಒಂದು ಕಷ್ಟದ ಸನ್ನಿವೇಶದಲ್ಲಿ ನಮ್ಮ ದೇಶಕ್ಕೆ ಇರುವಂತಹ ಡೈವರ್ಸಿಟಿ, ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳು, ಹಲವಾರು ಜಾತಿಗಳು, ಹಲವಾರು ಭಾಷೆಗಳು, ವಿವಿಧ ಕಲ್ಚರಲ್ ಡಿಫರೆನ್ಸಸ್ ಇರುವಂತಹ ನಮ್ಮ ವಿಭಿನ್ನತೆ ಉಳ್ಳಂತಹ ನಮ್ಮದು ದೊಡ್ಡ ದೇಶ. ಈ ದೇಶವನ್ನ ಏಕತೆಯನ್ನ ಕಾಪಾಡಿಕೊಂಡು ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಾಗಬೇಕು ಅಂತಂದ್ರೆ ಭಾರತ ದೇಶಕ್ಕೆ ಒಂದು ಮಹಾಗ್ರಂಥದ ಅವಶ್ಯಕತೆ ಸಾಕಷ್ಟು ಇದ್ದದನ್ನ ಅವತ್ತಿನ ದಿವಸ ಬಾಬಾ ಸಾಹೇಬರು ಒಂದು ಚಿಂತನೆಯ, ಅವರ ಒಂದು ರೂಪುರೇಷವನ್ನ ಮಾಡಿಕೊಂಡು ಈ ಒಂದು ಮಹಾಗ್ರಂಥಕ್ಕೆ ಒಂದು ರೂಪವನ್ನ ಬಾಬಾ ಸಾಹೇಬರು ಕೊಟ್ಟಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ, ನಾವು ಕೂಡ ತಿಳಿದಿದ್ದೇವೆ. ಇವತ್ತು ಬಂಧುಗಳೇ, ನಮ್ಮ ಮುಂದೆ ಮಹಾಗ್ರಂಥ ಭಾರತೀಯ ಸಂವಿಧಾನ ನಮ್ಮ ಮುಂದೆ ಇದೆ. ಬಾಬಾ ಸಾಹೇಬರು ನಮ್ಮನ್ನ ಆಗಿದ್ರು ಕೂಡ ಇವತ್ತು ಅವರ ಚಿಂತನೆಗಳು, ಅವೆಲ್ಲವೂ ಕೂಡ ಸಂವಿಧಾನದಲ್ಲಿ ನಮಗೆ ಜೀವಂತವಾಗಿ ನಮ್ಮ ಮುಂದೆ ಅದು ಕಾಣಿಸ್ತಾ ಇದೆ. ಆದ್ದರಿಂದ ಇವತ್ತಿನ ದಿವಸ ನಾವು ಏನಾದರೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ಯಾಗ ಮಾಡಿದಂತಹ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂವಿಧಾನವನ್ನು ಕೊಟ್ಟಂತಹ ಸಂವಿಧಾನ ಶಿಲ್ಪಿ, ಮಹಾಜ್ಞಾನಿ, ಈ ವಿಶ್ವ ಕಂಡಂತಹ ಧೀಮಂತ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವೇನಾದರೂ ನಿಜವಾದ ಗೌರವವನ್ನು ಸಲ್ಲಿಸಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಸೇರಿ ಈ ಸಂವಿಧಾನವನ್ನ ಪಾಲನೆ ಮಾಡಬೇಕಾಗ್ತದೆ. ಈಗ ಮಾತನಾಡ್ತಾ ಹೇಳಿದ್ರು ಮುಖ್ಯ ಭಾಷಣಕಾರರು, ಬರೀ ಸಂವಿಧಾನದ ಪಾಲನೆ ಜೊತೆಗೆ ಅಲ್ಲಿರುವಂತಹ ಹಕ್ಕುಗಳನ್ನ ನಾವು ಉಪಯೋಗಿಸ್ಕೊಳ್ಳೋದಲ್ಲ, ಅದರಲ್ಲಿ ಹಕ್ಕುಗಳ ಜೊತೆಗೆ ಬರುವಂತಹ ಕರ್ತವ್ಯಗಳೇನಿದೆ ಅದನ್ನ ಅರ್ಥ ನಮ್ಮ ಕರ್ತವ್ಯಗಳನ್ನ ನಾವು ಸಂಪೂರ್ಣವಾಗಿ ಈ ದೇಶದ ಜವಾಬ್ದಾರಿನ ತಗೊಂಡು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸಿದ್ರೆ ಮಾತ್ರ ನಿಜವಾದ ಗೌರವವನ್ನು ನಾವು ಸಲ್ಲಿಸಲಾಗ್ತದೆ ಅಂತ ನಾನು ಅಭಿಪ್ರಾಯವನ್ನ ಇವತ್ತು ವೇದಿಕೆಯ ಮುಖಾಂತರ ವ್ಯಕ್ತಪಡಿಸಲಿಕ್ಕೆ ಅವರು ಅವರ ಬದುಕನ್ನ ಕಟ್ಕೊಳ್ಳಿಕ್ಕೆ ಒಂದು ಶಕ್ತಿಯನ್ನು ಅವರಿಗೆ ನೀಡಬೇಕು ಅನ್ನೋ ನಿಟ್ಟಲ್ಲಿ ಇವತ್ತಿನ ದಿವಸ ಸಂವಿಧಾನ ಅಡಿ 4ನೇ ಭಾಗ ಏನು ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಇದೆ ಅದರ ಅಡಿ ಈ ವೆಲ್ಫೇರ್ ಸ್ಕೀಮ್ಸ್ ಅನ್ನ ಜಾರಿಗೆ ತಂದು ಇವತ್ತು ಅತಿ ಯಶಸ್ವಿಯಾಗಿ ಅದು ಮನೆ ಮನೆಗೆ ತಲುಪುವಂತ ಕೆಲಸವನ್ನ ಇದು ರಾಜ್ಯ ಸರ್ಕಾರ ಮಾಡಿದೆ. ಅದರಿಂದ
ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ.